ಭಗವಾನ್ ಬುದ್ಧನ ಪ್ರೀತಿಯ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದು ಬುದ್ಧನನ್ನು ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡಿದ. ಬುದ್ಧ ಸುಮ್ಮನೆ ಕೂತಿದ್ದ, ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಶಿಷ್ಯ ಆನಂದನಿಗೆ ಕೋಪ ಬಂದ್ಬಿಡ್ತು. ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು ಅಂತ ಸಿಟ್ಟು ಬಂದಿದ್ದು ಬುದ್ಧನಿಗೆ ಗೊತ್ತಾಗಿ ಅಲ್ಲೇ ಕೈ ಮಾಡಿದ. ಕೋಪ ಮಾಡಬೇಡ, ಸುಮ್ಮನಿರು ಎಂದ. ಬಹಳಷ್ಟು ಬೈದ ಮೇಲೆ ಆ ಶ್ರೀಮಂತ ಹೋದ. ಆನಂದ ಬುದ್ಧನಿಗೆ ಹೇಳಿದ, ಏನ್ ಬುದ್ಧ, ಅವನಿಗೆ ಬೈತಿದ್ದಾನೆ, ತೆಗಳ್ತಿದ್ದಾನೆ, ಸುಮ್ಮನೆ ಕೂತಿದ್ಯಲ್ಲ, ನನ್ನ ಬಿಟ್ಟರೆ ಸಾಕಾಗಿತ್ತು, ನನ್ಗ್ಯಾಕೆ ಹೊಡಿಬೇಡ ಅಂದೆ ನೀನು ಎಂದ. ಬುದ್ಧ ಹೇಳ್ತಾನೆ, ಇದು ಏನಾಯ್ತು ಬೈದಿದ್ದರಿಂದ? ಬೈದಿದ್ದು ನೋವಾಗಿಲ್ವ ನಿನಗೆ? ಇಲ್ಲ ಎಂದ ಬುದ್ಧ. ಯಾಕೆ ಎಂದರೆ ಯಾರೋ ಒಬ್ಬ ಕಾಣಿಕೆ ತಂದು ಕೊಡ್ತಾರೆ, ತಗೊಂಡ್ರೆ ನಿಂಗೆ ಸಿಗ್ತದೆ, ನೀ ತಗೊಂಡಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಬೇಡ ಅಂತ ಅವರೇ ವಾಪಸ್ ತಗೊಂಡು ಹೋಗ್ತಾರೆ. ಹಾಗೆ ಆಯಿತು ಎಂದ ಬುದ್ಧ. ಅವನು ಬೈತಿದ್ನಲ್ಲ, ನಾ ಸುಮ್ಮನೆ ಕೂತಿದ್ದೆ, ನಾ ಏನೂ ತಗೊಳ್ಳೇ ಇಲ್ಲ. ನಾ ತಗೊಳ್ಳಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಬೇಡ ಅಂತ ಅವರೇ ವಾಪಸ್ ತಗೊಂಡು ಹೋಗ್ತಾರೆ. ಇದನ್ನು ತಿಳ್ಕೊ ನೀನು, ಕೋಪ ಮಾಡಬೇಡ ಎಂದ. ಆದರೂ ಆನಂದರ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಇದು ಸರಿಯಾಗಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು. ಆನಂದ ಬುದ್ಧ ಇಬ್ಬರು ಕಾಡಲ್ಲಿ ಹೋಗಬೇಕು. ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ. ಆಯಾಸವಾಗಿರಬೇಕು. ಮರದ ಕೆಳಗೆ ಕೂತಿದ್ದ. ಅಲ್ಲೆಲ್ಲೋ ನೀರಿನ ಶಬ್ದ ಕೇಳಿಸ್ತಿತ್ತು. ಆನಂದ, ಒಂದು ಕೆಲಸ ಮಾಡ್ತೇನಪ್ಪ, ಸ್ವಲ್ಪ ಕುಡಿಯೋ ನೀರು ತಗೊಂಡು ಬಾಪ ನನಗೆ ಎಂದು ಹೇಳಿದ. ಆನಂದ ಹೋದ. 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ, ತರಲಿಲ್ಲ. ಯಾಕೆ ಎಂದರೆ ನೀರಿದೆ, ತಿಳಿ ನೀರಿದೆ, ಆದರೆ ಈಗ ತಾನೇ 4-5 ಬಂಡಿಗಳು, ದನಗಳು ದಾಟಿ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗಿದೆ, ಅದಕ್ಕೆ ತರ್ಲಿಕ್ಕಾಗಲಿಲ್ಲ ಎಂದ. ಈಗ ಹೋಗಿ ನೋಡ್ಕೊಂಡು ಬಾ. ಮತ್ತೆ ಹೋದ ಆನಂದ. ಮತ್ತೆ ಬಂದ. ಇಲ್ಲ ಬುದ್ಧ, ಇನ್ನೂ ಸರಿಯಾಗಿಲ್ಲ, ತುಂಬ ರಾಡಿ ಇದೆ ನೀರು ಎಂದ. ಮತ್ತು 10 ನಿಮಿಷ ಆದಮೇಲೆ ಪುನಃ ಹೋಗು ಎಂದ. ಇಲ್ಲ ಬುದ್ಧ, ಇನ್ನೂ ಸರಿಯಾಗಿಲ್ಲ, ತುಂಬ ರಾಡಿ ಇದೆ, ತುಂಬ ಬಂಡಿಗಳು ಹೋದದ್ದಲ್ಲ ಎಂದ. ಆಯಿತು, ಒಂದು ಅರ್ಧ ಗಂಟೆ ಬಿಟ್ಟು ಹೋಗು ಎಂದ. ಅರ್ಧ ಗಂಟೆ ಬಿಟ್ಟು ಹೋದ ಆನಂದ ತಿಳಿ ನೀರು ತಂದಂತೆ. ಬುದ್ಧ ನೀರು ನೋಡಿ ಹೇಳಿದ, ಸ್ವಚ್ಛ ಆಗಿದ್ಯಲ್ಲೋ, ಇದನ್ನು ರಾಡಿ ಎಂದೆ ನೀನು? ಏನು ಚಮತ್ಕಾರ ಮಾಡಿದ್ಯಾ, ಹೆಂಗೆ ಎಂದ ಬುದ್ಧ. ನಾ ಏನೂ ಚಮತ್ಕಾರ ಮಾಡಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ, ನೀರೆಲ್ಲ ರಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಏನಾಯ್ತಂದ್ರೆ ತನ್ನಷ್ಟಕ್ಕೆ ತಾನೇ ರಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯ್ತಂತೆ. ಇದನ್ನೇ ಬೆಳಗ್ಗೆ ಹೇಳಬೇಕೆಂದಿದ್ದು ನಾನು. ಮನಸ್ಸು ರಾಡಿ ಆಗುತ್ತೆ ಕೆಟ್ಟ ಮಾತು ಕೇಳಿದ್ದಾಗ, ಒರಟು ಮಾತು ಕೇಳಿದ್ದಾಗ. ಆವಾಗ ಏನು ಮಾಡಬೇಕು ನಾವು? ಏನೂ ಮಾಡಬಾರ್ದು. ನಮ್ಮ ಮನಸ್ಸು ಸರಿಯಾಗಬೇಕಾದರೆ, ತಿಳಿಯಾಗಬೇಕಾದರೆ ನಾವು ಏನೂ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಎಲ್ಲಿವರೆಗೆ ಮನಸ್ಸು ಶಾಂತವಾಗಿರ್ತೋ ಅಲ್ಲಿವರೆಗೆ ಮನಸ್ಸಿನ ಕೇಶದ, ಕೋಪದ, ತಾಪದ ರಾಡಿ ಮೇಲೆ ಬರಲ್ಲ. ಬರಬೇಕಾದರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದನ್ನು ಗುಂಡಪ್ಪನವರು ಅದ್ಭುತವಾಗಿ ಹೇಳುತ್ತಾರೆ. ಕೊಳದ ಜಳ ನಿನ್ನ ಮನ, ಕೊಳದ ಜಳ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು, ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ, ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ. ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ. ಮನಸ್ಸಿಗೆ ಕೋಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಯಾವುದೇ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು
ತಿಳಿಯಾಗಿಸೋ ಒಂದೇ ಉಪಾಯವೆಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿಯಾಗಿಡೋಕೆ ಮನಸ್ಸನ್ನು ಕಲಕದೇ ಇಡೋದು ಒಳ್ಳೆಯ ಉಪಾಯ. ಇದನ್ನು ಕಲಿಸಿದ ಬುದ್ಧ 2600 ವರ್ಷಗಳ ಹಿಂದೆ ಹೇಳಿದ ತತ್ವ ಅದು. ಅದನ್ನು 20ನೇ ಶತಮಾನದಲ್ಲಿರುವ ನಾವು ಪಾಲಿಸಬೇಕು ಅನಿಸುತ್ತೆ ಅಲ್ವಾ?